ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು AC ಚೆನ್ನಪ್ಪ ಅಂಥೇಳಿ. ನನ್ನದೊಂದು ಯೂಟ್ಯೂಬ್ ಚಾನಲ್ ಇದೆ, ಚೆನ್ನಪ್ಪ AC ಅಂತೇಳಿ. ದಯಮಾಡಿ ಆ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಒಂದಷ್ಟು ಕೆಲವು ಪ್ರಸಂಗಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಅದನ್ನು ನೋಡಿ, ಯಾರೂ ನೋಡ್ತಾ ಇಲ್ಲ. ದಯಮಾಡಿ ಅದನ್ನು ಸಮಾಜದ ಎಲ್ಲಿ ತೊಡಕುಗಳು ಕುಂದುಕೊರತೆಗಳಿದ್ದಾವೆ ಅದನ್ನು ನಾನು ಈ ಮೂಲಕ ತೋರಿಸ್ತಾ ಇದ್ದೀನಿ. ನಾನೊಬ್ಬ ಅಂಕಣಕಾರ. ಪ್ರಜಾವಾಣಿಲಿ ಮತ್ತು ವಿಜಯವಾಣಿಲಿ ನಾನು ಅಂಕಣಗಳನ್ನು ಬರೆದಿದ್ದೀನಿ. ಕುಂದುಕೊರತೆ ವಿಭಾಗದಲ್ಲಿ ಭಾಳಷ್ಟು ಕುಂದುಕೊರತೆಗಳನ್ನು ತೋರಿಸಿದ್ದೀನಿ ಸ್ನೇಹಿತರೆ. ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು. ನಾನು ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ 96 321 31 831 ಸ್ನೇಹಿತರೆ. ಮದ್ದೂರಿನಲ್ಲಿ ವಾಸ ನಾನು. ನೋಡಿ, ಇದು ಶಿಂಷಾ ನದಿಯ ತೀರ ಸ್ನೇಹಿತರೆ. ಶಿಂಷಾ ನದಿ ತೀರದಲ್ಲಿ ನಾನು ಇಲ್ಲಿ ನಿಂತಿದ್ದೀನಿ. ಇಲ್ಲೊಂದು ಲಿಫ್ಟ್ ಇರಿಗೇಷನ್ ಏತ ನೀರಾವರಿ 2019ರಲ್ಲಿ ಆಗಿರ್ತಕ್ಕಂಥ ಏತ ನೀರಾವರಿ ಒಳ್ಳೆ ಸುಸಜ್ಜಿತವಾಗಿ 24 ಗಂಟೆ ಕರೆಂಟು. ನಮ್ಮ ದೇಶದಲ್ಲಿ ರೈತರಿಗೆ 24 ಗಂಟೆ ನೀರು ಕರೆಂಟನ್ನು ಕೊಡ್ತಾಯಿಲ್ಲ. ಪಾಪ ರಾತ್ರಿ ವೇಳೆ ಹೋಗಿ ಅವರು ಕರೆಂಟ್ ಬಂದ್ಬಿಡ್ತಕ್ಕಲ್ಲ, ಅಯ್ಯೋ ಎಂಥ ಅಯೋಗ್ಯರ್ರಿ. ರೈತರಿಗೆ 24 ಗಂಟೆ ಕರೆಂಟ್ ಕೊಡ್ರಿ. ಏನು ಅಧಿಕಾರಿಗಳೇ, ಏನು ಮುಖ್ಯಮಂತ್ರಿಗಳೇ, ಎಲ್ಲ ಮಂತ್ರಿಗಳೇ 24 ಗಂಟೆ ರೈತರ ಬೆಳೆಗೆ ನೀರು ಉಣಿಸೋಕೆ ಅವ್ರಿಗೆ 24 ಗಂಟೆ ಫ್ರೀ ಕರೆಂಟ್ ಕೊಡಿ ಸ್ವಾಮಿ, ಫ್ರೀ ಗೊಬ್ಬರ ಕೊಡಿ ಸ್ವಾಮಿ. ಆ ಸಬ್ಸಿಡಿ ಕೊಡ್ತಿದ್ದಂತಹ ಮನಮೋಹನ್ ಸಿಂಗ್ ಕಾಲದಲ್ಲಿದ್ದಂತಹ ಸಬ್ಸಿಡಿಗಳನ್ನು ಯಾಕ್ರಿ ಕಿತ್ತಾಕಿದ್ರಿ ಅಯೋಗ್ಯರ? ಇದು ನಮ್ಮ ಜನಗಳಿಗೆ ಸಹಾಯ ಮಾಡಿರಿ. ರೈತರಿಗೆ ಮುಖ್ಯವಾಗಿ, ರೈತ ಈ ದೇಶದ ಬೆನ್ನೆಲುಬು ಅಂತ ಬೊಗಳಕ್ಕಾಯ್ತದೆ. ಆ ರೈತರ ಬಾಳನ್ನು ಈಗ ನೋಡಿ, ಇಲ್ಲಿ ಸುಸಜ್ಜಿತವಾಗಿದೆ ನೋಡಿ. DC ಸಾಹೇಬ್ರೆ, ಕೆರೆಗೆ ನೀರು ತುಂಬಿಸಿ ಅಂತ ಹೇಳ್ತಿರಲ್ಲ. ರುದ್ರಾಕ್ಷಿಪುರ ಕೆರೆಗೆ ಇದು ಒಂದು ಬಟನ್ ಒತ್ತಿದ್ರೆ ಸಾಕು, ರುದ್ರಾಕ್ಷಿಪುರ ಕೆರೆ ಒಳಗೆ ನೀರು ಬೀಳ್ತದಲ್ರಿ. ಚೆನ್ನಾಗಿದೆ. 182 HP 2 ಮೋಟ್ರ್ಗಳು ಬಿದ್ದು ಪಾಳಾಗಿ ಹೋಯ್ತಾ ಬಿದ್ದಾವಲ್ರಿ. ಅವನಿಗೆ ಸಂಬಳ ಕೊಟ್ಟಿಲ್ವಂತ ಅಯೋಗ್ಯ. ಅವನು ಆ ಸಂಬಳ ಇಲ್ಲ ಅಂದ್ಬಿಟ್ಟು ಅವನು ಬಂದು ಇಲ್ಲಿ ಆನ್ ಮಾಡ್ತಾಯಿಲ್ಲ. 8-9 ತಿಂಗಳು ತಾವಿಂದ ನಿಂತಿದೆಯಲ್ರಿ ಸ್ವಾಮಿ. ರೈತ ಸಂಘದವರೇ, ಹಸಿರುಟ್ಟ ಹೊಲ ಹಾಕೊಂಡಿರೋರೆ, ಎಲ್ಲಿ ನಿಂತಿದ್ದೀರಪ್ಪ ನೀವೆಲ್ಲ? ಆಹಾ, ಏನು ಪ್ರಗತಿಪರ ಸಂಘಟನೆಗಳಂತೆ, ಮದ್ದೂರೊಳಗೆ ಪ್ರಗತಿಪರ ಸಂಘಟನೆಗಳು. ಏನು ಮಾಡ್ತಾಯಿದ್ದೀರಿ ನೀವೆಲ್ಲ? ಬಂದು ನೋಡಿ, ಒಳಗೆ ಆಗುವ ಅನ್ಯಾಯಗಳನ್ನು, ಈ ಒಳಗಡೆ ನಡೀತಾ ಇರುವಂತಹ ಅತ್ಯಾಚಾರಗಳು, ಆ ಮರಳನ್ನು ತುಂಬಿ ಲೂಟಿ ಮಾಡ್ತಾ ಇದ್ದಾರೆ. ಅದನ್ನು ತಡೀರಿ. ಆ ಮದ್ದೂರು ತಹಸೀಲ್ದಾರ್ ಅವರೇ, ನಿಮ್ಮ ಸ್ವಂತ ನಿವಾಸನೇ ನೀವು ಕ್ಲೀನಾಗಿ ಇಟ್ಕೊಂಡಿಲ್ಲ. ನಾನು ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಸ್ವಾಮಿ. ನಿಮ್ಮ ಹಿಂದ್ಗಡೆನೇ, ನಿಮ್ಮ ಆಫೀಸ್ ಹಿಂದ್ಗಡೆ ಇರ್ತಕ್ಕಂತಹ ಅಧಿಕೃತ ನಿವಾಸ, ತಹಸೀಲ್ದಾರ್ ಅಧಿಕೃತ ನಿವಾಸ ಅಂತ ಹೆಸರು ಬೋರ್ಡ್ ಹಾಕ್ಕೊಂಡು ಅದು ಪಾಳು ಬಿದ್ದಿದೆ ನೋಡಿ. ಇದೇ ಥರ ಪಾಳು ಬಿದ್ದಿದೆ. ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, 2 ಸಲ ವಿಡಿಯೋ ಮಾಡಿ ಹಾಕಿದ್ದೀನಿ. ನಾನೊಬ್ಬ ಸಮಾಜ ಸೇವಕ. ನನಗೊಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಸಮಾಜ ಸೇವೆ ಮಾಡಿದ್ದಾರೆ ಅಂದ್ಬಿಟ್ಟು. ತಹಸೀಲ್ದಾರರು ಹಿಂದೆ ಇದ್ದಂತಹ ಶ್ವೇತಾರಾಮು ಅಂತ ಅವರು 2025ರಲ್ಲಿ ಒಂದು ಕೆಂಪೇಗೌಡ ಜನ್ಮ ದಿನಾಚರಣೆ ಮಾಡ್ತಾರೆ. ಅವತ್ತು ನನಗೆ ಸಮಾಜ ಸೇವೆ ಅಂತ ಅಂದ್ಬಿಟ್ಟು ಒಂದು ಸನ್ಮಾನ ಕೂಡ ಮಾಡಿದ್ದಾರೆ. ಹಾಗಾಗಿ ನಾನು ಸಮಾಜ ಸೇವೆಯಲ್ಲಿ ತೊಡಗಿಕೊಂಡು ಇದೆಲ್ಲ ಅಂಥ ಅನ್ಯಾಯಗಳನ್ನು ತಡೆಯೋದಕ್ಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ಪ್ರಯತ್ನಕ್ಕೆ ಈ ಒಂದು ಪ್ರಯತ್ನಕ್ಕೆ ಏಕಾಂಗಿ ಪ್ರಯತ್ನ, ಇದು ಏಕಾಂಗಿ ಪ್ರತಿಭಟನೆ ಅಂತ ಅಂದ್ಕೊಳ್ಳಿ ನೀವು. ದಯಮಾಡಿ ಇಲ್ಲಿ ಸಹಕಾರ ನೀಡಿ. ನನ್ನ ಹಳೆ ವಿದ್ಯಾರ್ಥಿಗಳು ಭಾಳಷ್ಟು ಜನ ಇದ್ದೀರಿ. ನಮ್ಮ ತೈಲೂರಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮದ್ದೂರಿನ, ಬನ್ನಿ ಸ್ವಾಮಿ, ಈ ಒಂದು ಮೋಟ್ರ್ ಆನ್ ಮಾಡಿಸ್ರಿ. ಇಲ್ಲಿ ಅನ್ಯಾಯನ ತಡೆಗಟ್ಟಿ ಸ್ವಾಮಿ. ಜನಪ್ರತಿನಿಧಿಗಳೇ, ಜನನಾಯಕರೇ, ನಮ್ಮ ಶಾಸಕರಂತೂ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಮ್ಮ ಮದ್ದೂರಿನಲ್ಲಿ ಭಾಳಷ್ಟು ಸರ್ಕಾರಿ ಭೂಮಿ ಕಬಳಿಸಿರ್ತಕ್ಕಂಥವ್ರನ್ನ ಬಲಿ ಎತ್ತಾ ಇದ್ದಾರೆ, ಅವೆಲ್ಲ ಹೊಡೆದಾಕಿಸಿದ್ದಾರೆ. ಭಾಳ ಸಂತೋಷ ಇದೆ. ನಮ್ಮ ಶಿಕ್ಷಕರ ಬಡಾವಣೆಯಲ್ಲಿ ಇರ್ತಕ್ಕಂಥ ಒಂದು 23 ಕುಂಟೆ ಜಾಗದೊಳಗೆ ಒಂದು ಕಲ್ಯಾಣಿ ಇತ್ತು. ಆ ಕಲ್ಯಾಣಿಯನ್ನು ಮುಚ್ಚಿ ಯಾವನೋ ಅದನ್ನು ಲಪ್ಟಾಯಿಸೋಕೆ ನಿಂತಿದ್ದಂತೆ. ಅದನ್ನು ಪರಬಾರೆ ಆಗದಂತೆ ತಡೆದು
ಇವತ್ತು ಮಾಜೂರು ಮಾಡಿದ್ರು. ಮೊನ್ನೆ ಒಂದು 2-3 ತಿಂಗಳು ಹಿಂದೆ ಬಂದಿದ್ದರು ನಮ್ಮ ಶಾಸಕರು ಉದಯ್ ಸರ್ ಅವರು ಬಂದಿದ್ದರು. ನಾನು ಮಾತಾಡಿಸ್ದೆ. ಅಲ್ಲೇ ನನ್ನ ಮನೆ ಇರೋದು. ಒಂದು ಕಲ್ಯಾಣಿ ಇತ್ತು, ಅದು ಮುಚ್ಚಾಕ್ಬಿಟ್ಟಿದ್ದಾರೆ. ಅಲ್ಲಿ 23 ಕುಂಟೆ ಜಾಗನ ಈಗ ಸರ್ಕಾರ ಸುಪರ್ದಿಗೆ ತಗೊಂಡು ಅದನ್ನು ಪಾರ್ಕಾಗಿ ಮಾಡ್ತೀವಿ ಅಂತ ಹೇಳೋರೆ. ನಮ್ಮಂಥ ಹಿರಿಯ ನಾಗರಿಕ ನಿಜವಾಗ್ಲೂ ಕೂಳ್ತ್ಕೊಂಡು ಅಲ್ಲಿ ಟೈಮ್ ಪಾಸ್ಗೆ ಭಾಳ ನೋಡಿ. ಇದು ಅಷ್ಟೇ ನೋಡಿ, ಇದು ಭಾಳ ಭೂಮಿ ಇದು. ಇಲ್ಲೆಲ್ಲ ಹತ್ತಿ ಇಳಿಯುವಂಗೆ ಮಾಡಿ ಸ್ವಾಮಿ, ಹಂತಗಳನ್ನು ಹಾಕಿ ಇಲ್ಲೇ ಇದನ್ನು ಪಾರ್ಕಾಗಿ ಮಾಡಿ ಹಿರಿಯ ನಾಗರಿಕರು ಬಂದು ಕುಳಿತುಕೊಂಡು ಒಂದು ಅರ್ಧ ಗಂಟೆ ಟೈಮ್ ಪಾಸ್ ಮಾಡಿ ಹೋಗುವಂತೆ ಈ ಒಂದು ಏನು ಸೌಂದರ್ಯ ಇದೆಲ್ಲ ನೋಡಿ, ಬಂಡೆ ಎಲ್ಲ ಎಷ್ಟು ಚೆನ್ನಾಗಿದೆ. ಹತ್ತಿ ಇಳಿಯುವಂಗೆ ಮಾಡಿ ಸ್ವಾಮಿ, ಈ ಹಂತಗಳನ್ನು ಮಾಡಿ ನೋಡಿ. ಈ ಕಡೆ ಒಂದು ಬ್ರಿಡ್ಜ್ ಮಾಡಲಿಲ್ಲ, ಅನ್ಯಾಯ ನಡೆದಿದೆ ಅಲ್ಲಿ ನೋಡಿ. ಸಮಾಂತರವಾಗಿ ಎಡಗಡೆ ಒಂದು ಬ್ರಿಡ್ಜ್ ಕೆಲಸ ಆಗಿಲ್ಲ. ಒಂದೇ ಬ್ರಿಡ್ಜ್ ಒಳಗೆ ಜನ ಹೋಗ್ತಾ ಇದ್ದಾರೆ, ಆಕ್ಸಿಡೆಂಟ್ಗಳಾಗ್ತಾ ಇದ್ದಾವೆ. ಅದನ್ನು ತಡೆಗಟ್ಟಬೇಕು ಅಂದರೆ ಈ ಕಡೆ ಒಂದು ಸರ್ವಿಸ್ ರಸ್ತೆ ಆಗಬೇಕಾಗಿದೆ ನೋಡಿ. ಇದು ಅನ್ಯಾಯಗಳು. ಈ ಅನ್ಯಾಯಗಳನ್ನು ತಡೆಗಟ್ಟಬೇಕು. ಸರ್ಕಾರ ಈ ಕಡೆ ಗಮನ ಹರಿಸ್ಬೇಕು. ಯಾವನೇ ಆಗಿರಲಿ ಅಧಿಕಾರಿ, ಅವನು ಆ ಅಧಿಕಾರಿ ಸಂಬಳ ತಗೊಂಡು ಅನ್ಯಾಯವಾಗಿ ತನ್ನ ಕೆಲಸ ಮಾಡ್ತಾ ಇಲ್ಲ ಸ್ನೇಹಿತರೆ. ಈ ನದಿ ಒಳಗಡೆ ಕೊಳಚೆ ನೀರು ಬಂದು ಸೇರ್ತದೆ ಅಂತಂದರೆ ಏನರ್ಥ ಅದು? ವೈದ್ಯನಾಥಪುರದ ಬಳಿ ಒಂದು ದೇವಸ್ಥಾನ ಇದೆ. ಏನು ಈ ಮುಳುಗಿ ಹೇಳ್ತಾವ್ರೆ. ಈ ಕಚ್ಚಡ ನೀರೊಳಕ್ಕೆ ಮುಳುಗಿ ಜನ ಹೋಯ್ತಾರೆ ಅಂದರೆ ಪಾಪದ ಕೆಲಸ ಅಲ್ವೇ ಸ್ನೇಹಿತರೆ? ಇದನ್ನು ತಡೆಗಟ್ಟಬೇಕು. ದಯಮಾಡಿ ಇಂಥದ್ರಲ್ಲಿ ನಿಮ್ಮ ಸಹಕಾರ ನೀಡಿ. ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ 96 321 31 831. ದಯಮಾಡಿ ನನ್ನ ಹಳೆ ವಿದ್ಯಾರ್ಥಿಗಳು ನನ್ನ ಜೊತೆ ಬನ್ನಿ. ನಾನು ಹಳ್ಳಿಗಳಲ್ಲಿರ್ತಕ್ಕಂತಹ ಬಡವರನ್ನು ರಕ್ಷಣೆ ಮಾಡಬೇಕು ಅಂತ ಇದ್ದೀನಿ. ಯಾರು ತಂದೆ ತಾಯಿಗಳನ್ನು ನಿರ್ಲಕ್ಷ್ಯ ಮಾಡ್ತಾರೋ ಅವರನ್ನು ಗುರುತಿಸಿ ಅವ್ರಿಗೆ ಸಹಾಯ ಮಾಡೋಣ ಅಂತಿದ್ದೀನಿ. ಆ ಕೈ ಇಲ್ಲದೆ ಇರೋರು, ಕಾಲಿಲ್ಲದೆ ಇರೋರು, ಭಿಕ್ಷುಕರು, ಇವರನ್ನು ರಕ್ಷಣೆ ಮಾಡೋಣ ಅಂತಿದ್ದೀನಿ. ದಯಮಾಡಿ ನೀವು ಇದಕ್ಕೆ ನನಗೆ ಸಹಕಾರ ಕೊಡಬೇಕು. ನಾನು ಒಬ್ಬಂಟಿ, ನನಗೂ ಕೂಡ ತಲೆ ಆಪ್ರೇಷನ್ ಆಗಿ ನಾನು ಇವತ್ತು ಶಕ್ತನಲ್ಲ ಸ್ನೇಹಿತರೆ. ಆದರೂ ಕೂಡ ನನ್ನ ಈ ಜೀವ ಇರುವವರೆಗೂ ನಾನು ಒಂದು ಸಮಾಜಕ್ಕಾಗಿ ಏನಾದರೂ ಒಳ್ಳೆಯದು ಮಾಡಬೇಕು ಅಂತ ಮನಸ್ಸು ಮಾಡಿದ್ದೀನಿ ಸ್ನೇಹಿತರೆ. ದಯಮಾಡಿ ಇದನ್ನು ಅನ್ಯತಾ ಭಾವಿಸಬೇಡಿ. ಯಾವುದೇ ಅಧಿಕಾರಿ ನಿರ್ಲಕ್ಷ್ಯವಾಗಿ ಕೆಲಸ ಮಾಡಬೇಡಿ. ಏನು ಸರ್ಕಾರದ ಒಂದು ಸುಪರ್ದಿಲಿರ್ತಕ್ಕಂಥ ಜಾಗವನ್ನು ದಯಮಾಡಿ ಅವರು ಕಬಳಿಸೋದಕ್ಕೆ ಬಿಡಬೇಡಿ. ಅಂಗಡಿ ಮುಂಗಟ್ಟುಗಳು, ಬೀದಿ ವ್ಯಾಪಾರಿಗಳು ಆಕ್ರಮಿಸ್ಕೊಳ್ತಾ ಇದ್ದಾರೆ ಮದ್ದೂರೊಳಗಡೆ. ಬೀದಿ ವ್ಯಾಪಾರಿಗಳನ್ನು ತಡೀರಿ. ಎಲ್ಲಿ ಡೆಮಾಲಿಷ್ ಆಗಿದೆ ಅಲ್ಲೆಲ್ಲ ಟೀ ಅಂಗಡಿಗಳು ಅದು ಇದು ತಲೆ ಎತ್ತುತ್ತಾ ಇವೆ. ಮುಖ್ಯವಾಗಿ ಮುಸಲ್ಮಾನರು ಅದಕ್ಕೆ ನಿಂತವ್ರೆ ಸ್ನೇಹಿತರೆ. ಎಲ್ಲಿ ಖಾಲಿ ಜಾಗ ಇದೆ ಅಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಒಂದು ಒಬ್ಬ ಮುಸಲ್ಮಾನ ಒಂದು ಟೆಂಟೇ ಹಾಕ್ಕೊಂಡಿದ್ದ ಸ್ನೇಹಿತರೆ. ಅದನ್ನು ತಡೆದಿದ್ದೀನಿ ನಾನು. ಉಮಾಶಂಕರ್ ಮತ್ತು ನಮ್ಮ ಪತ್ರಿಕಾ ಪ್ರತಿನಿಧಿ MT ವೆಂಕಟೇಶ್ ಅವ್ರನ್ನ ಕರ್ಕೊಂಡೋಗಿ ತೋರಿಸಿ ಮಹಾಜರು ಮಾಡಿಸಿ ನಮ್ಮ ಉಪಾಧ್ಯಕ್ಷರಾಗಿದ್ದಂತಹ ಪ್ರಸನ್ನ ಅವರು ಅದನ್ನು ಎತ್ತಿಸಿದ್ರು ನೋಡಿ. ಈ ಥರ ಅನ್ಯಾಯಗಳು ನಡೀಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.